ನಮಸ್ಕಾರ. ನುಡಿ ಬೆಳಕು ದಾದಾ ಪೀರ್ ನವಿಲೇಹಾಳ್ರವರ ಪ್ರಜಾವಾಣಿಯ ಅಂಕಣ ಬರಹ ಮನುಷ್ಯ ಧರ್ಮ ಮಾತನಾಡುವ ಹೊತ್ತು. ನರಸಿಂಹಯ್ಯ ಬೆಣ್ಣೆ ದೋಸೆ ತಿನ್ನಲು ಹೋದರು. ಆ ಹೋಟೆಲಿನಲ್ಲಿ ದೋಸೆ ಹುಯ್ಯುವವನ ಹೊರತಾಗಿ ಯಾರೂ ಇರಲಿಲ್ಲ. ಇವರು ದೋಸೆ ಆರ್ಡರ್ ಮಾಡಿ ಮೊಬೈಲ್ನಲ್ಲಿ ಹೋಟೆಲ್ಲಿನ ಇಡೀ ಒಳಾವರಣವನ್ನು ವಿಡಿಯೋ ಮಾಡಿಕೊಂಡರು. ನರಸಿಂಹಯ್ಯ ದೋಸೆ ತಿಂದು ಮುಗಿಸುವಷ್ಟರಲ್ಲಿ ಮಕ್ಕಳು ಮರಿ ಸಮೇತ 15-20 ಮಂದಿ ಹೋಟೆಲ್ ಒಳಗೆ ಧಾವಿಸಿ ಬಂದು ಕುಳಿತರು. ದೋಸೆ ಹೋಟೆಲ್ ಗಿರಾಕಿಗಳಿಲ್ಲದೆ ಖಾಲಿ ಹೊಡೆಯುತ್ತಿದ್ದ ದೃಶ್ಯವನ್ನು ವಿಡಿಯೋ ಮಾಡಿದ್ದ ಇವರಿಗೆ ಸೌದೆ ಚಾಚುತ್ತಾ ಉರಿ ಹೆಚ್ಚಿಸುತ್ತಿದ್ದ ವ್ಯಕ್ತಿಯ ಕೆಲಸ ಒಂದು ರೂಪಕದಂತೆ ಕಂಡಿತು. ಸಮಕಾಲೀನ ಸಮಾಜದ ವಸ್ತುಸ್ಥಿತಿ ಹೀಗೆಯೇ ಇದೆ ಅನಿಸಿತು. ಸಾಮಾನ್ಯ ಜನರು ತಮ್ಮ ಕೆಲಸ ಕಾರ್ಯಗಳ ನಡುವೆ ಏನನ್ನು ಮಾತಾಡುತ್ತಾರೆ, ಯಾವುದು ಅವರ ಮನಸ್ಸನ್ನು ಆವರಿಸಿದೆ, ಅವರನ್ನು ನಿಜಕ್ಕೂ ಕಾಡುತ್ತಿರುವ ಸಮಸ್ಯೆಗಳು ಯಾವುವು ಎಂದು ಆಲೋಚಿಸಿದರೆ ಆತಂಕವಾಗುತ್ತದೆ. ನಿತ್ಯದ ಬವಣೆಗಳಾದ ಹಸಿವು, ನಿರುದ್ಯೋಗ, ಕುದಿಯುವ ಬಿಸಿಲು, ಬೆಲೆ ಏರಿಕೆಗಳ ನಡುವೆ ನೆಮ್ಮದಿಯನ್ನು ಕಾಣಲು ಜನ ರಾಜಕೀಯ ಬೆಳವಣಿಗೆಗಳನ್ನು ಆಸೆಗಣ್ಣುಗಳಿಂದ ನೋಡುತ್ತಾರೆ. ತಮ್ಮ ಅಸಹಾಯಕತೆಯ ಅರಿವಿದ್ದು ರಾಜಕಾರಣದಲ್ಲಿ ತಮ್ಮ ಬದುಕನ್ನು ಎತ್ತರಿಸುವಂತಹ ಏನಾದರೂ ನಡೆಯಬಹುದು ಎಂದು ಆಶಿಸುವರು. ಅಯ್ಯೋ, ಯಾರು ಬಂದರೆ ಏನು, ರಾಗಿ ಬೀಸೋದು ತಪ್ತದೆಯೇ ಎಂದು ಹತಾಶೆಯ ಮಾತನಾಡುವವರು ಒಟ್ಟಿಗೆ ಕಾಣಸಿಗುತ್ತಾರೆ. ತಬ್ಬಲಿಗಳು, ಅಮಾಯಕರು ಆದ ಜನರನ್ನು ರಾಜಕೀಯದಲ್ಲಿ ಅಧಿಕಾರ ಎಂಬುದು ಕಾರ್ಯಕ್ರಮಗಳ ಮೂಲಕ ತಲುಪಬೇಕು. ಆದರೆ ಆಗುತ್ತಿರುವುದು ಏನು? ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರನಾಗಬೇಕಿರುವ ರಾಜಕಾರಣ ದ್ವೇಷದ ಕುದಿ ಬಿಂದುವಿನಲ್ಲಿ ನಿಲ್ಲಿಸಿ ನೈತಿಕವಾಗಿ ಸೋತು ಹೋಗಿದೆ. ಉದ್ಯೋಗ ಇಲ್ಲದವರೇ ಎಲ್ಲೆಲ್ಲೂ ಕಾಣುತ್ತಿದ್ದಾರೆ. ಅವರ ಅಸಹಾಯಕತೆಯೇ ರಾಜಕಾರಣದ ಬಂಡವಾಳವಾಗುತ್ತಿದೆ. ಜನನ ನಿರೀಕ್ಷೆ ಮತ್ತು ಆಕ್ರೋಶಗಳನ್ನು ತಣಿಸಲಾಗದೆ ರಾಜಕೀಯ ನೈತಿಕತೆ ನಕಾರಾತ್ಮಕ ಪರ್ಯಾಯಗಳನ್ನು ನಂಬಿ ಹೊರಟಂತಿದೆ. ನಾವು ಭಾರತೀಯರು ಎಂಬ ಹೆಮ್ಮೆ ನಮ್ಮದು ಎಂದು ಹೇಳುತ್ತಲೇ ಎಲ್ಲ ಬಗೆಯ ಒಡಕು ತುಂಬುವ ವಿಕಾರಗಳು ಮುನ್ನೆಲೆಗೆ ಬಂದು ನಿಂತಿವೆ. ಚರಿತ್ರೆ, ದೇವರು, ಧರ್ಮ, ಜಾತಿ, ಗಂಡು ಹೆಣ್ಣು ಎಂಬ ಸಂಗತಿಗಳು ನಮ್ಮ ಖಾಸಗಿ ಬದುಕಿನ ಭಾಗಗಳಾಗಿವೆ. ಅವು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಎಂದೂ ಇಲ್ಲದ ಆತಂಕವನ್ನು, ಅಭದ್ರತೆಯನ್ನು ತಂದಂತಿವೆ. ರಾಜಕೀಯ ಅಧಿಕಾರದ ನಿಜವಾದ ಪಾಲುದಾರರಾದ ಜನರ ಜೀವನವು ಚರಿತ್ರೆಯಿಂದ ಹಿಂಸೆಯನ್ನು, ಒಬ್ಬರ ದೈವದಿಂದ ಅನ್ಯ ದೈವದ ಅಣುಕವನ್ನು, ಧರ್ಮದಿಂದ ಅಧರ್ಮವನ್ನು, ಜಾತಿಯಿಂದ ಅಸಹನೆಯನ್ನು ಆರಿಸಿಕೊಂಡಂತಿದೆ. ಇದೆಲ್ಲವೂ ಒಟ್ಟಾಗಿ ದ್ವೇಷ ಜ್ವಾಲೆಯ ಉಲ್ಬಣಕ್ಕೆ ಕಾರಣವಾದಂತಿದೆ. ಅಂದರೆ ಇಡೀ ಸಮಾಜ ಪರಸ್ಪರ ಮತ್ಸರದಿಂದ ಕುದಿಯುತ್ತಲೇ ಇರುವಂತೆ ನೋಡಿಕೊಳ್ಳುತ್ತಿರುವ ವಿಕಾರಪೂರ್ಣ ರಾಜಕಾರಣ ದೋಸೆ ಹುಯ್ಯಲು ಹೆಂಚನ್ನು ಸದಾ ಸನ್ನದ್ಧವಾಗಿಡುವ ಹೋಟೆಲ್ಲಿನವನ ಮನಸ್ಥಿತಿಯನ್ನು ಹೋಲುತ್ತದೆ. ಧರ್ಮ, ದೇವರು ಮತ್ತು ಚರಿತ್ರೆಗಳ ಹುಸಿ ನಿರೂಪಣೆಗಳ ಕುರಿತಾದ ನಂಬಿಕೆಯು ಸತ್ಯನಾಶಕ್ಕೆ ನಾಂದಿಯಾಗಿದೆ. ಚುನಾವಣೆಯಲ್ಲಿ ಮತದಾರರೆಂಬ ಗಿರಾಕಿಗಳು ಬಂದ ಒಡನೆಯೇ ದೋಸೆ ಹಾಕಿ ವ್ಯಾಪಾರ ಲಾಭ ಗಿಟ್ಟಿಸುವ ಹೋಟೆಲಿನವನ ಜಾಣ್ಮೆಯನ್ನು ಅನುಕರಿಸಿದಂತಾಗಿದೆ. ಧರ್ಮ, ದೇವರು ನಮ್ಮ ಬೌದ್ಧಿಕ ಕುತೂಹಲವನ್ನು ತಣಿಸಬೇಕೇ ಹೊರತು ನಮ್ಮಲ್ಲಿ ಒಡಕಿನ ಹಾಲಾಹಲವನ್ನು ಸುರಿದು ಸಾಯಿಸಬಾರದು. ನಮ್ಮ ನೆಲ ಸದಾ ಕುಲುಮೆಯ ಹಾಗೆ ಉರಿಯುವಂತೆ ಮಾಡಿ ಅದರ ಬಿಸಿಯಲ್ಲಿ ಮೈಕಾಯಿಸಿಕೊಳ್ಳುವುದರ ವಿರುದ್ಧ ಧರ್ಮ ಮಾತನಾಡಬೇಕು. ಇದು ನಿಜವಾಗಿಯೂ ಜನರು ಅನ್ನದೇವರನ್ನು, ಧರ್ಮವು ಜನಸತ್ಯ ಕಾರಣವನ್ನು ಆರಾಧಿಸುವ ಹೊತ್ತು. ನಮಸ್ಕಾರ. ಧನ್ಯವಾದಗಳು.